ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸ್ವಾಮಿ ಮಾಡುವ ಸ್ವಾಮಿ, ನನ್ನ ಮಗಳು ಮದುವೆ ಮಾಡ್ಬೇಕು ಸ್ವಾಮಿ. ಎಲ್ಲ ಆ ದುಡ್ಡೇ ನಮ್ ಕಡಿದೆ ಸ್ವಾಮಿ. ಇನ್ನು 15 ದಿವಸ ಅಷ್ಟೇ ಸ್ವಾಮಿ ಮದುವೆ ಇರೋದು. ಪ್ರತಿ ತಿಂಗಳು ಅಸಲು ಜೊತೆಗೆ ಬಡ್ಡಿನೂ ಕಟ್ಬೇಕಾಗ್ತದೆ. ಒಂದ್ ವೇಳೆ ನೀನ್ ಕಟ್ಲಿಲ್ಲ ಅನ್ಕೋ, ಮನೆ ತಾವು ಬರ್ತಾರೆ, ಗಲಾಟೆ ಮಾಡ್ತಾರೆ. ಸಾಲ ಮಾಡ್ಬೇಕಾದ್ರೆ ತಿಂಗಳ ಕೊಡ್ತೀನಿ ಅಂತ ಹೇಳಿ ಈಗ ತಲೆ ಮರ್ಸ್ಕೊಂಡು ಓಡಾಡ್ತಿದ್ಯಾ? ನೀ ಭುಜಂಗನ್ ಮಗಳಲ್ವಾ ನೀನು? ಇವಳು ಮದ್ವೆಗೆ ಅನಿಸ್ತೈತೆ ಸೇಟ್ ತವ ಭುಜಂಗ ಸಾಲ ತಗೊಂಡಿರೋದು. ಒಂದೊಂದು ಕಿಡ್ನಿ ಮಾರ್ಬಿಟ್ಟಾದ್ರು ನನ್ನ ಹೆಣ್ಮಕ್ಳು ಮದುವೆ ಮಾಡ್ತೀನಿ. ಅಕ್ಕ, ಯಾಕಕ್ಕ ಒಂಥರ ಇದೆಯಾ? ನಿನ್ ಮುಖದಾಗೆ ನಗುನೇ ಇಲ್ಲ. ಏನಾಯ್ತು ನಿನಗೆ? ಪೂರ್ವಿ, ಈ ಮದ್ವೆ ನಡಿಬಾರ್ದು. ಏನಾಯ್ತಕ್ಕ ನಿನಗೆ? ತಮಾಷೆ ಮಾಡಬೇಡ. ತಮಾಷೆ ಮಾಡ್ತಿಲ್ಲ ಪೂರ್ವಿ. ಅಪ್ಪಯ್ಯ ಈ ಮದ್ವೆ ಖರ್ಚಿಗೆ ಅಂತ ಮನೆನ ಹೊಲನ ಎಲ್ಲ ಅಡ ಇಟ್ಟವ್ರ ಕಣೆ. ಒಂದ್ ಎಲೆಕ್ಟ್ರಿಕ್ ಶಾಪ್ ಕೆಲ್ಸ ಮಾಡ್ತಾ ಅಪ್ಪಯ್ಯ ಹೆಂಗೆ ಸಾಲ ಎಲ್ಲ ತೀರ್ಸ್ತಾರೆ? ಅಪ್ಪಯ್ಯ ಕಷ್ಟ ಪಡೋದ್ನ ನನ್ ಕೈಲಿ ನೋಡಕ್ಕಾಗಕ್ಕಿಲ್ಲ. ಸಾಲ ತೀರ್ದಿದ್ರೆ ಮನೆ ಕೈ ತಪ್ಪೋಗುತ್ತೆ. ನೀವೆಲ್ಲ ಬೀದಿಗೆ ಬೀಳ್ತೀರ ಕಣೆ. ನಾನೊಬ್ಳು ಖುಷಿಗೋಸ್ಕರ ನೀವೆಲ್ಲ ಕಷ್ಟ ಪಡ್ಬಾರ್ದು. ಈ ಮದ್ವೆ ನಿಂತ್ರೇನೆ ಎಲ್ಲ ಮೊದ್ಲಿನ ಪರಿಸ್ಥಿತಿಗೆ ಬರೋದು. ಅಕ್ಕೆಯ ಈ ಮದ್ವೆ ನಡಿಬಾರ್ದು. ಅಕ್ಕ, ಇದಕ್ಕೆಲ್ಲ ಮದ್ವೆ ನಿಲ್ಸೋದೊಂದೇ ಪರಿಹಾರ ಅಲ್ಲ ಕಣೆ. ಪೂರ್ವಿ, ಅಪ್ಪಯ್ಯನ ಕೈನಾಗೆ ಬಿಡಿಗಾಸು ಇಲ್ದೇ ಇರೋ ಪರಿಸ್ಥಿತಿ ಬಂದ್ರೆ ನೀನ್ ಹೆಂಗೆ ಓದ್ತೀಯ? ಪಾವನಿ ಏನೇ ಮಾಡ್ತಾಳೆ? ನಿಮ್ಮಿಬ್ರು ಆ ಪರಿಸ್ಥಿತಿಗೆ ನಾನು ನೆನ್ಸ್ಕೊಳಕ್ಕೂ ಆಗ್ತಿಲ್ಲ. ನೀನು ಹುಚ್ಚುಚ್ಚಾಗೆಲ್ಲ ಏನೇನೋ ಯೋಚಿಸ್ಬೇಡ. ಅಪ್ಪಯ್ಯ ಏನಾರ ಒಂದು ಪರಿಹಾರ ಹುಡುಕ್ತಾರೆ. ಅಲ್ಲ, ಅಷ್ಟು ಸಾಲ ಮಾಡಿ ಇಷ್ಟೊಂದು ಖುಷಿಯಾಗಿ ಓಡಾಡ್ಕೊಂಡಿರಕ್ಕಾಯ್ತಿತ್ತ? ಅದೆಲ್ಲ ಸುಲಭ ಅಲ್ಲ ಪೂರ್ವಿ. ಅಕ್ಕ, ಬಾವ ಎಷ್ಟು ದೊಡ್ಡ ಶ್ರೀಮಂತ್ರಲ್ವಾ? ನೀನು ಒಂದೇ ಒಂದು ಮಾತು ಅಪ್ಪಯ್ಯ ಸಾಲ ಮಾಡವ್ರೆ ಅಂದ್ರೆ 5 ನಿಮಿಷದಾಗೆ ಆ ಸಾಲನ ತೀರ್ಸೋ ತಾಕತ್ತು, ಒಳ್ಳೆ ಮನ್ಸು ಎರಡು ಬಾವನ್ಗೈತೆ ತಾನೆ. ಮತ್ತ್ಯಾಕಕ್ಕ ಯೋಚಿಸ್ತೀಯಾ? ನೀನ್ ಖುಷಿಯಾಗಿರ್ಬೇಕು ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಏನ್ ಸರ್? ಭುಜಂಗೋರ್ ಇಲ್ವಾ? ಇಲ್ಲ ಸರ್, ಏನಾರ ಇದ್ರೆ ಹೇಳಿ, ನಾನೇ ಮಾಡ್ಕೊಡ್ತೀನಿ. ಇಲ್ಲ ಭುಜಂಗೋರೇ ಬೇಕಾಗಿತ್ತು. ಎಷ್ಟೊತ್ತಿಗೆ ಬರ್ತಾರ ಅವರು? ಅವ್ರ ಇವತ್ತು ಬರೋದಿಲ್ಲ ಸರ್, ಅಂಗಡಿ ರಜಾ ಹಾಕವ್ರೆ. ಹೌದಾ? ಮನೇಲಿದಾರಾ? ಇಲ್ಲ, ಅವ್ರ ಮನೆಯವನ್ನೆಲ್ಲ ಕರ್ಕೊಂಡು ಬೆಟ್ಟ ದೇವಸ್ಥಾನಕ್ಕೆ ಹೋಗಾರೆ. ಓಕೆ, ಥ್ಯಾಂಕ್ ಯು.
ದ್ಯಾವ್ರೆ, ನನಗೇನು ನಿರ್ಧಾರ ತಗೋಬೇಕಂತಲೇ ಗೊತ್ತಾಯ್ತಿಲ್ಲ. ನೀನೇ ಹೇಳು, ಈ ಮದುವೆ ನಡಿಬೇಕು ಅನ್ನೋದಾದರೆ ಬಲ್ಗಡೆಯಿಂದ ಹೂ ಕೊಡು. ನೀನು ಹೂ ಕೊಡ್ದಿದ್ರೆ ಈ ಮದುವೆನ ನಿಲ್ಲಿಸ್ಬೇಕು ಅಂತ ನಾನು ಅರ್ಥ ಮಾಡ್ಕೋತೀನಿ. ಯಾರು ನೀವು? ಯಾಕಿಷ್ಟು ಹತ್ತತ್ರ ಬರ್ತಿದ್ದೀರಾ? ದಯವಿಟ್ಟು ಸ್ವಲ್ಪ ದೂರ ಇರಿ. ಅಯ್ಯೋ ಅಯ್ಯೋ, ಏನಾಯ್ತು ಹೇಳಿ ಮೇಲೆ. ಏನಾಯ್ತು? ನಂಗೆ ತುಂಬಾ ಕಾಲು ನೋವಮ್ಮ. ನಡೀತಾ ತಂತಾನಾಗೆ ಬಿದ್ದ್ಬಿಡ್ತೀನಿ. ಕಾಲು ಸ್ವಾಧೀನ ಕಳ್ಕೊಂಡ್ಬಿಡುತ್ತೆ. ಯಾವ್ದಾದ್ರು ಪಕ್ಕದಲ್ಲಿದ್ರೆ ಬೀಳವಾಗ ಸಹಾಯ ಮಾಡ್ತಾರೆ ಅಂತ ಯಾವ್ದಾದ್ರು ಪಕ್ಕದಲ್ಲೇ ನಡೀತಾ ಇರ್ತೀನಿ. ನೀವು ಮುಂದಕ್ಕೆ ಹೋಗ್ಬಿಟ್ರಿ, ನನ್ ಬಿದೋದೆ ಅವ. ಅಯ್ಯೋ ಕ್ಷಮಿಸಿ, ನಂಗೆ ಗೊತ್ತಿರ್ಲಿಲ್ಲ ನೀವು ಈ ಸ್ಥಿತಿಲಿ ಪ್ರದಕ್ಷಿಣೆ ಹಾಕ್ಬೇಕಾ. ನಿಮ್ಮ ಕಡೆಯವ್ರು ಎಲ್ಲಿದ್ದಾರೆ ಅಂತ ಹೇಳಿ ಕರ್ಕೊಂಬರ್ತೀನಿ. ನೀವೊಬ್ಬರೇ ಬಂದಿರೋದಾ? ಏನ್ ಮಾಡೋದು, ಎಲ್ಲ ಇದ್ದು ಒಂಟಿ. ನಾನು ಕಟ್ಕೊಂಡ್ ಹೆಂಡ್ತಿಗೆ ನನ್ ಕಂಡ್ರೆ ಆಗೋದಿಲ್ಲ. ಕೋಪ ಮಾಡ್ಕೋತಾಳೆ, ಜಗಳ ಕಾಯ್ತಾಳೆ. ಇನ್ ಮಕ್ಕಳು ಮರಿ ಅಂತ ಏನೂ ಇಲ್ಲ. ಮನೇಲಿದ್ರೆ ನಂದು ನನ್ನ ಹೆಂಡ್ತಿದ್ದು ಜಗಳಕ್ಕೆ ಹಂಚೆಲ್ಲ ಹಾರೋಗ್ಬಿಡುತ್ತೆ. ಅಲ್ಲಿ ನೆಮ್ಮದಿ ಇಲ್ಲ ಅಂತ ಇಲ್ಲಿಗೆ ಬಂದ್ರೆ ಇಲ್ಲಿ ಹೀಗೆ ಅವ್ವ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ. ನೀವು ಈ ಸ್ಥಿತಿಲಿ ಇಷ್ಟೊಂದು ದೂರ ಬರೋದು ಒಳ್ಳೇದಲ್ಲ. ನೀವೇನಾದ್ರೂ ಬರ್ಬೇಕಂತಿದ್ರೆ ಯಾರನ್ನಾದ್ರೂ ಕರ್ಕೊಂಡು ಬನ್ನಿ. ಅಯ್ಯೋ ಬಂಗಾರಿ, ನಿಂಗಾದ್ರೂ ಎಷ್ಟು ಕಾಳಜಿ ನನ್ನ ಮೇಲೆ. ಆದ್ರೆ ನಂಗೆ ಯಾರಿದಾರವ್ವ? ಈಗ ನೋಡು, ಮನೆಗೆ ಹೋಗ್ಬೇಕಂದ್ರೂ ಆಗಲ್ಲ. ಹೆಂಡ್ತಿನ ಕರ್ಸ್ಕೊಳ್ಳಿ. ಅವಳಗ್ ಬಾರೆ ಅಂತ ಕರೆದ್ರೆ ಗುರ್ರ ಅಂತಾಳೆ. ಎಂತ ಹೆಂಡ್ತಿ ಅವರು? ಮದ್ವೆ ಆದ್ಮೇಲೆ ಜೊತೆಗಿದ್ ನೋಡ್ಕೋಬೇಕಲ್ವಾ? ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಅಯ್ಯೋ ಅವಳಗ್ ಬೈಬೇಡವ್ವ. ಬೈದಲ್ಲೇ ಇನ್ನೇನ್ ಮಾಡ್ಲಿ? ನಿಮ್ಮನ್ನ ಇಂಥ ಸ್ಥಿತಿಲಿ ಒಂಟಿ ಮಾಡಿದಾರಲ್ಲ, ನಿಮ್ಮನ್ನ ಕರ್ಕೊಂಡೋಗಕ್ಕೆ ಅವ್ರು ಬರ್ಲಿಲ್ಲ ಅಂದ್ರೆ ಹೇಗೆ ಹೋಗ್ತೀರಾ? ಅವ್ರ ಫೋನ್ ನಂಬರ್ ಕೊಡಿ, ನಾನು ಫೋನ್ ಮಾಡ್ತೀನಿ. ಹೌದಾ? ಬೇಡ ಅನ್ಸುತ್ತೆ. ಕೈಯಾಳಿ ಅವಳು ಘೋರಕಾರವಾಗಿ ನಿನಗೆ ಬೈಯಕ್ ಶುರು ಮಾಡ್ಬಿಡ್ತಾಳೆ. ಹಿಂಗೆ ಯಾಕಮ್ಮ ಸುಮ್ಮನೆ? ನನ್ ಯಾಕೆ ಅವ್ರು ಬೈತಾರೆ? ತಪ್ಪಿರೋದು ಅವ್ರದ್ದು, ನಂದಲ್ಲ. ಫೋನ್ ಕೊಡಿ ನೀವು. ಸರಿ ತಗೊಳವ್ವ. ಲಾಕ್ ಹೇಳಿ. ನಂಬರು ಹೇಳ್ತೀನಿ, ಡಯಲ್ ಮಾಡವ್ವ. 96
ಏಯ್ ಯಾರ್ ನೀನು? ಇದ್ ನನ್ ನಂಬರ್ ತಾನೆ? ಯಾರ್ ನೀನ್ ಹೇಳು? ಅಯ್ಯೋ ಬಂಗಾರಿ, ಆಗ್ಲಿಂದ ನನ್ ಹಿಂದೆನೆ ಸುತ್ತುತ್ತಿರುವಾಗ್ಲೇ ಅನುಮಾನ ಬಂತು. ಯಾರಂತ ಹೇಳು? ಅದು ಬರ್ರಿ ಬರ್ರಿ, ದೇವರ ದರ್ಶನ ಬಹಳ ಚೆನ್ನಾಗತ್ತ. ನನಗಂತೂ ಸಮಾಧಾನ ಆಗ್ಬಿಡ್ತ. ಬಾ 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 ಬಾ. ಬಸಪ್ಪರ ನಮಸ್ಕಾರ. ನಮಸ್ಕಾರ. ಲೀಲಾ, ಗುರುಗಳು ನೋಡ್ಬಿಟ್ಟು 7 ದಿವಸ ಹೋಗ್ಬಿಡ್ತು. ಮರ್ತೇ ಬಿಟ್ವಲ್ಲ. ಮದುವೆ ಗೊತ್ತಾದ ಮೇಲೆ ಹೋಗೇ ಇಲ್ಲ. ಹೋಗ್ಬಿಟ್ಟು ಆಶೀರ್ವಾದ ತಗೊಂಡು ಮದುವೆ ಬರಬೇಕು ಅಂತ ಹೇಳ್ಬರ್ಬೇಕು. ಹ್ಞೂ ರೀ, ಹೋಗ್ಬರುವ. ಆಮೇಲೆ ಇದು ಅನ್ನ ಸಂತರ್ಪಣೆಗೆ 500 ರೂಪಾಯಿ ಕೊಡ್ಬೇಕು, ಜ್ಞಾಪಿಸ್ಕೊ. ಇದಕ್ಕೆ ಎಂಥದ್ದು ಪಂಚಾಮೃತ ಅಭಿಷೇಕಕ್ಕೂ ಬರ್ಸ್ಬಿಟ್ಟಿದ್ದೀನಿ. ಇವಾಗ ಮಾಡ್ತಾರೆ. ನಮ್ಮ ಪತ್ನಿಗೆ ಒಳ್ಳೇದಾಗಬೇಕಲ್ಲ, ಅದಕ್ಕೆ. ಯಾಕಮ್ಮಿ, ಯಾಕೆ ಹಿಂಗಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ವಿ, ಸಾಲದ ವಿಚಾರ ಮರ್ತ್ಬಿಡಮ್ಮಿ. ಖುಷಿಯಾಗಿರು.